ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮನೆಯಲ್ಲೇ ತುಪ್ಪ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಇವಾಗ ಒಂದು 15 ದಿನದಿಂದ ಹಾಲನ್ನು ಕಾಸಿ ಕೆನೆ ಇರುತ್ತಲ್ಲ, ಆ ಕೆನೆಯನ್ನು ಸ್ಟೋರೇಜ್ ಮಾಡಿ ನಿನ್ನೆ ಅದಕ್ಕೆ ಒಂದು ಅಂತಾರಲ್ಲ, ಅದಕ್ಕೆ ಇದಾಗೋಕ್ಕೆ ಫರ್ಮೆಂಟ್ ಆಗೋಕ್ಕೆ ಅದನ್ನು ಹಾಕಿ ಈಗ ಅದನ್ನು ಒಂದಿನ ಹೊರಗಡೆನೇ ಇಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು ಅರ್ಧ ದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ತೆಗ್ದಿದ್ದೀನಿ. ನೋಡಿ ಕೆನೆ ಯಾಕೆ ಬಂದಿದೆ ಅಂತಂದು ಇದೇ ಸಪ್ರೇಟಾಗಿರುತ್ತೆ. ಕೆನೆ ಫುಲ್ಲು ಇದು ಫರ್ಮೆಂಟಾಗಿ ಚೆನ್ನಾಗೀಗ ಬೆಣ್ಣೆನ ಈ ಫರ್ಮೆಂಟ್ ಆದರೆ 5 ನಿಮಿಷಕ್ಕೆ ತೆಗೆದುಬಿಡ್ಬೋದು, ಆ ರೀತಿ ಇರುತ್ತೆ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೊಂದು ಉದಾಹರಣೆ ಕೊಡ್ತಾಯಿದ್ದೀನಿ. ಈಗ ಆಲ್ರೆಡಿ ಇನ್ನೊಂದು ಸೆಕೆಂಡ್ ಬೇರೆ ಬ್ಯಾಚು ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಪಾತ್ರೆಯಲ್ಲಿ ಕೆನೆನ ನೀಟಾಗಿ ತೆಗೆದಿಟ್ಕೊಳ್ಳೋದು. ತೆಗೆದಾದ ತಕ್ಷಣ ಇದನ್ನು ಮುಚ್ಚಿ ಫ್ರೀಝರಲ್ಲಿ ಇಡಬೇಕು. ಕೆಳಗಡೆ ಫ್ರಿಜ್ಜಲ್ಲಿ ಇಡಬಾರ್ದು, ಫ್ರೀಝರಲ್ಲಿ ಇಡಬೇಕಿಲ್ಲ, ಹಾಳಾಗ್ಬಿಡುತ್ತೆ. ಹಂಗಾಗಿ ಡೈಲಿ ಹಿಂಗೆ ಕಲೆಕ್ಟ್ ಮಾಡಿ ಮುಚ್ಚಿ ಫ್ರೀಝರಲ್ಲಿ ಇಟ್ಬಿಡಿ. ಓಕೆನಾ? ನೋಡಿ ಈ ಥರ ಮುಚ್ಚಿದ್ದೀನಿ, ತೊಗೊಂಡು ಫ್ರೀಝರಲ್ಲಿ ಇಟ್ಬಿಡಿ. ಅದನ್ನು ಡನ್. ಆಮೇಲೆ ಏನು ಮಾಡ್ತೀನಿ, ಒಂದು ದೊಡ್ಡದಾದ ಒಂದು ಪಾತ್ರೆ, ನಾನು ಬೆಣ್ಣೆನ ಕಡಿಲಿಬೇಕಲ್ಲ ಈಗ, ಅದಕ್ಕೋಸ್ಕರ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ನಾನು ಇಟ್ಟಿದ್ದಂಥ ಎಣ್ಣೆನ ಬೆಣ್ಣೆ ಕೆನೆನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದಕ್ಕೆ ಅದನ್ನು ಸ್ವಲ್ಪ ನೀರು ಕೋಲ್ಡ್ ನೀರೇ ಯೂಸ್ ಮಾಡಿ. ಆಮೇಲೆ ಬೇಕಾದರೆ ಬೆಣ್ಣೆ ಬೇಗ ಬರುತ್ತೆ. ಬೆಣ್ಣೆ ಮತ್ತು ನೀರು ಬೇಗನೂ ಸಪ್ರೇಟಾಗಿ ಬೇಗ ವಿತಿನ್ 5 ಮಿನಿಟ್ಸಲ್ಲಿ ನಮಗೆ ಬಂದುಬಿಡುತ್ತೆ ಬೆಣ್ಣೆ. ಒಂದು ಆರ್ಗ್ಯಾನಿಕ್ ಬೆಣ್ಣೆ, ಚೆನ್ನಾಗಿರೋವಂಥ ಬೆಣ್ಣೆ. ನೋಡಿ ತಣ್ಣೀರೇ ಹಾಕಿ, ತಣ್ಣೀರು ಇನ್ ದ ಸೆನ್ಸ್ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಹಾಕಿದ್ರೆ ಒಳ್ಳೆಯದು, ಬೇಗ ಬರುತ್ತೆ. ನೀರನ್ನು ಆ್ಯಡ್ ಮಾಡಿ ಅದು ಪಾತ್ರೆ ಇದೆಯಲ್ಲ, ಆ ಪಾತ್ರೆ ಒಂದು ಮುಕ್ಕಾಲು ಭಾಗದಷ್ಟು ನಾನು ಹಾಕ್ಕೋತೀನಿ ನೀರನ್ನ, ತಣ್ಣೀರನ್ನು. ಇನ್ನೊಂದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದು ಬ್ಲೆಂಡರ್ ಇದೆ, ಹ್ಯಾಂಡ್ ಬ್ಲೆಂಡರ್ ಅಂತಾರಲ್ಲ, ಅದು ಮೊದಲಿಂದ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಸುಮಾರು ಇದಕ್ಕೆ ಬೇರೆ ಬೇರೆ ರೀತಿ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ. ಬೇರೆ ಬೇರೆ ರೀತಿ ಅಂದರೆ ಈಗ ಮಸೊಪ್ಪು ಇರುತ್ತೆ, ವಿಷಲ್ ಬಂದಿರುತ್ತಲ್ಲ, ಆವಾಗ ಬಿಸಿ ಇರುತ್ತೆ, ತಕ್ಷಣಕ್ಕೆ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು ಅಂದರೆ ರಫ್ ಬ್ಲೆಂಡು ಎಲ್ಲ ಮಾಡ್ಕೋಬೋದು. ಈಗ ನೋಡಿ ಇದನ್ನು ಪಲ್ಸ್ ಮೋಡಲ್ಲಿ ನಾನು ಇದನ್ನು ಕೆನೆನ ಮಾಡ್ಕೊತಾ ಇದ್ದೀನಿ, ಪಲ್ಸ್ ಮಾಡ್ತಾಯಿದ್ದೀನಿ. ಇದಾದ ತಕ್ಷಣ ನೋಡಿ ಈ ಥರ ಕ್ರೀಮ್ ಥರ ಬರುತ್ತೆ. ಫಸ್ಟು ಇದು ಇಂಡಿಕೇಷನು, ಫಾರ್ಮೇಷನ್ ಆಫ್ ಬೆಣ್ಣೆ ಫಾರ್ಮ್ ಆಗ್ತಾಯಿದೆ ಅನ್ನೋದನ್ನು ಇಂಡಿಕೇಷನು. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರು ಒಳ್ಳೆ ಎಲ್ಲೋ ಕಲರಾಗಿ ಬಂದಾಗೆ ಮೇಲೆ ಬಂದಿದೆ. ಈಗ ಈ ಥರ ನೋಡಿ, ಇದನ್ನು ತಕ್ಕೊಂಬಿಡೋಣ ಬೇರೆ ಪಾತ್ರೆಗೆ. ತಳ ಗಟ್ಟಿ ಇರುವಂಥದ್ದು ಒಂದು ಪಾತ್ರೆ ಇರಬೇಕು, ದಪ್ಪ ಇರಬೇಕು ತಳ. ಅಂಥ ಪಾತ್ರೆಯಲ್ಲಿ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈ ಬೆಣ್ಣೆನ ಚೆನ್ನಾಗಿ ನೋಡಿ, ತೆಗೆಯೋದಕ್ಕಿಂತ ಮುಂಚೆ ಕೈಯನ್ನು ನೀಟಾಗಿ ತೊಳ್ಕೊಂಡು ತೇವ ಮಾಡ್ಕೊಂಡಿರ್ಬೇಕು. ಆವಾಗ ಕೈಗೆ ಅಂಟಲ್ಲ. ಬೆಣ್ಣೆ ತೆಗಿಬೇಕಾದ್ರಿಂದ ಸಪ್ರೇಟ್ ಮಾಡಬೇಕಾದ್ರೆ ಕೈಗೆ ಅಂಟಲ್ಲ. ನೋಡಿ ಈ ಥರ ಎಲ್ಲ ಈಗ ಸಪ್ರೇಟಾಗಿ ಮಜ್ಜಿಗೆನೇ ಸಪ್ರೇಟ್ ಆಗಿಬಿಟ್ಟಿದೆ. ಇದು ಕೆನೆ ಒಂದು ಬೆಣ್ಣೆ ಬಂದಿರುವಂಥದ್ದೇ ಸಪ್ರೇಟಾಗಿ ತೇಲ್ತಾ ಇದೆ ಮೇಲೆ. ಒಳ್ಳೆ ಆರ್ಗ್ಯಾನಿಕ್ ಆಗಿರುವಂಥ ಸೂಪರ್ ಬೆಣ್ಣೆ ಇದು. ನೋಡಿ ಈಗ ಇದನ್ನು ಒಂದೊಂದು ಇದರಲ್ಲಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ತೊಗೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನು ನಾವು ಒಂದು ಪಾತ್ರೆ, ಅದೇ ತುಪ್ಪ ಕಾಯಿಸ್ಲಿಕ್ಕಿಂತ ಮಾಡಿದ್ದು ತಳ ಗಟ್ಟಿ ಇನ್ ದ ಸೆನ್ಸ್ ದಪ್ಪ ಇರುವಂಥದ್ದು, ಅದನ್ನು ಮಾಡ್ತೀವಿ. ಯಾಕೆಂದರೆ ಬೆಣ್ಣೆ ಸೀದು ಹೋಗಬಾರ್ದು. ಪಾತ್ರೆಗೆ ಹಾಕ್ತಿದ್ದಂಗೆ ತುಂಬ ಸೂಕ್ಷ್ಮ ಸೀದೋಗಿ ಕೆಟ್ಟದಾಗೆ ಸ್ಮೆಲ್ ಬರುತ್ತೆ. ಹಂಗಾಗಿ ದಪ್ಪ ತಳ ಇರೋಂಥ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಿಯರ್ಲಿ ಇದೊಂದು ನನಗೊಂದು 500 ಗ್ರಾಮಷ್ಟು ಬಂದಿದೆ ನನಗೆ ಬೆಣ್ಣೆ ಇದು. ಇವಾಗ ಇಲ್ಲಿ ನೋಡ್ಬೋದು ಸಪ್ರೇಟಾಗಿ ತಕ್ಕೊಂಡಿದ್ದೀನಿ. ಇದು ಫುಲ್ಲು ಮಜ್ಜಿಗೆ, ಈ ಕಡೆದು ಬೆಣ್ಣೆ ಬಂದಿದೆ ನನಗೆ. ನೋಡಿದ್ರೆ ಒಂದು 500 ಗ್ರಾಮ್ ಇರ್ಬೋದು ಇದು ಅಂದಾಜು. ಈ ಮಜ್ಜಿಗೆನ ನಾನು ಯಾವ ರೀತಿ ಡಿಸ್ಕಾರ್ಡ್ ಮಾಡ್ತೀನಿ ಅಂತಂದರೆ, ತುಂಬ ದಿನದ ಕೆಲಸ ಇದು ಮಾಡಿರೋದ್ರಿಂದ ನಾನು ಇದನ್ನು ಪ್ಲ್ಯಾಂಟ್ಸ್ಗಳಿಗೆ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ. ಅದನ್ನು ಮನೇಲಿ ತುಂಬ ಪ್ಲ್ಯಾಂಟ್ಸ್ ಇದೆ, ಅದಕ್ಕೆ ಹಾಕೋಕ್ಕೆ. ಈಗ ಇದನ್ನು ಪಾತ್ರೆಯಿಂದ ತೆಗೆದು ಬೆಣ್ಣೆ ಹಾಕೊಂಡ ಪಾತ್ರೆನ ಈಗ ಸ್ಟವ್ ಮೇಲಿಟ್ಟು ಸಣ್ಣ ಉರಿಯಲ್ಲೇ ಇಡಬೇಕು. ಅದನ್ನು ಹೆಚ್ಚು ಉರಿಯಲ್ಲಿಡಬಾರ್ದು, ಸಣ್ಣ ಉರಿಯಲ್ಲೇ ಇಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಚಿಟಿಕೆಯಷ್ಟು ಅರಿಶಿಣ ಹಾಕ್ತೀನಿ. ಅರಿಶಿಣ ಏನಕ್ಕೆ ಅಂತಂದರೆ ಅದರಲ್ಲಿರೋ ಜಮ್ಸ್ ಏನಾಯಿತು ಇನ್ ಕೇಸ್ ಇದಾಗಲಿ ಅಂತ ಅದು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ. ಒಂದು ಉದ್ದ ಸ್ಪೂನ್ ತೊಗೊಂಡು
ಎಲ್ಲ ಒಂದೇ ಕಡೆ ಅದಿಟ್ಟರೆ ಇದಾಗುತ್ತೆ ಅಂದ್ಬಿಟ್ಟು ಒಂದು ಕಡೆ ತಿರುಗಿಸ್ತೀನಿ. ಅರಿಶಿನ ಹಾಕ್ತೀನಿ. ಸ್ಪೂನ್ ತೊಗೊಳ್ಳಿ, ಅದು ಮುಳುಗಲ್ಲ, ಉದ್ದ ಸ್ಪೂನ್. ಈ ಥರದ್ದೆಲ್ಲರೂ ಇಟ್ಕೋಬೇಕು, ಒಂದು ಸ್ಪೂನು ಆ ಥರ ಒಳ್ಳೆ ಚೆಂದ ಇದೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ. ಒಳ್ಳೆ ಐಸ್ ಕ್ರೀಮ್ ನೋಡಿದಾಗ ಅನ್ನಿಸ್ತಿದೆ ಅಲ್ವಾ? ಒಳ್ಳೆ ಬೆಣ್ಣೆ, ಆರ್ಗ್ಯಾನಿಕ್ ಬೆಣ್ಣೆ ಇದು. ಈಗ ತುಪ್ಪ, ಇದರಿಂದ ಮನೆಯಲ್ಲೇ ಮಾಡಿಕೊಳ್ಳುವಂಥ ಸುಗಂಧಭರಿತವಾದಂತಹ ಬೆಣ್ಣೆ ತುಪ್ಪ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಇದೇನು ಒಂದು 10 ನಿಮಿಷ ತಗೊಳುತ್ತೆ ಅಷ್ಟೇ ಒಂದು ತುಪ್ಪ ಮಾಡಲಿಕ್ಕೆ. ನೀವು ಎಣ್ಣೆ ಮಾಡಿ ಸ್ಟವ್ ಮೇಲಿಟ್ಟು ಒಂದು 10 ಮಿನಿಟ್ಸ್ 20 ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ಯಾವಾಗಲೂ. ದಪ್ಪ ಉರಿ ಹೆಚ್ಚು ಉರಿ ಮಾಡಬೇಡಿ. ಓಕೆ, ಇದೆಷ್ಟು ಚೆನ್ನಾಗಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಎಲ್ಲ. ಅದೆಲ್ಲ ಮಜ್ಜಿಗೆ ಫಾರ್ಮಲ್ಲಿರುವಂಥದ್ದೆಲ್ಲ ಕರಗಿ ಈಗ ಒಳ್ಳೆ ತುಪ್ಪ ಬಂದಿದೆ. ಇದನ್ನು ನಾನು ಈಗ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಅದೇ ಇದರಲ್ಲಿ ಅದು ಏನಾರು ರೆಸಿಡ್ಯೂಸ್, ಹಸಿ ರೆಸಿಡ್ಯೂಸ್ ಏನಾರು ಇದ್ದರೆ ಅದು ಹಂಗೆ ಫ್ರೈ ಆಗುತ್ತೆ, ಅದೇ ಹೀಟಿಗೆ ಫ್ರೈ ಆಗುತ್ತೆ. ಹಂಗಾಗಿ ಈ ಟೈಮಲ್ಲಿ ಆಫ್ ಮಾಡ್ತೀನಿ. ಇಲ್ಲಾಂದರೆ ಅದು ಆಗಲಿ ಅಂತ ಕಾಯ್ತಾ ಕೂತ್ರೆ ನೋಡ್ತೀನಿ. ಒಂದು ತುಪ್ಪದ ಪಾತ್ರೆ ನಾನು ಆಲ್ರೆಡಿ ಯೂಸ್ ಮಾಡದೇ ಇರುವಂಥದ್ದು. ಇದು ತುಪ್ಪದ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ. ಮಕ್ಕಳುಗಳು, ಹಸ್ಬೆಂಡ್ ಅವರೆಲ್ಲ ಬಿಸಿ ಬಿಸಿಯಾದ ಊಟದ ಸಮಯದಲ್ಲಿ ಅದನ್ನು ಹಾಕ್ಕೋತಾರೆ. ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಉಂಡೆ ತುಂಬಿತು. ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ಬೇರೆ ಪಾತ್ರೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದನ್ನು ಈ ಪಾತ್ರೆಯಲ್ಲಿ ಹಾಕಿ ಇದನ್ನು ಟೇಬಲ್ ಬಿಸಿ ಇದೆ, ತಣ್ಣಗಾಗೋವರೆಗೂ ಬಿಡಬೇಕು. ಮುಚ್ಚಿರಬಾರ್ದು. ಈಗ ಮುಚ್ಚಿದ್ರೆ ಆ ಬಿಸಿಗೆ ಆಗಿ ತುಪ್ಪ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಇದನ್ನು ತೆಗೆದಿರ್ತೀನಿ. ತಣ್ಣಗಾಗೋವರೆಗೂ ಒಂದು ಸ್ವಲ್ಪ ದಿನ ಇಟ್ಟು ಹಿಂಗೆ ಬಿಡ್ತೀನಿ, ಇದೇ ಥರ ಬಿಡ್ತೀನಿ. ನಂತರ ನೋಡಿ, ಮಾರನೇ ದಿನ ಇದು ತುಪ್ಪ ಹೇಗೆ ರವೆ ರವೆಯಾಗಿ ಅಮ್ಮನ ಮಾಡಿದ ಮರಳು ಅದು ತುಪ್ಪ